ಏನು ಮಾಡತ್ತೀರಿ ಮಮ್ಮಿ? ದೋಸೆ ಮಾಡತ್ತೀರಿ. ದೋಸೆಕ್ಕ ಈಗ ರೆಡಿ ಮಾಡ್ಕೊಳತ್ತೀವಿ. ಯವ್ವ ಸಾಂಬಾರು ಚಟ್ನಿ ಆಯಿತು. ಹಿಟ್ಟು ನೋಡಿ ಉಳಿದೊಂದು ದೋಸೆ ಹಿಟ್ಟು ಹಿಂಗೆ ಇರಬೇಕು ಅಲ್ಲ, ಬೆಣ್ಣೆ ಥರ. ಉಪ್ಪು ಹಾಕ್ಬೇಕು, ಇದಕ್ಕೆ ಸಕ್ಕರೆ ಹಾಕಬೇಕು. ಚಟ್ನಿ ಅಲ್ಲಿ ಇಲ್ಲ ಐತೆ ನೋಡ್ರಿ ಚಟ್ನಿ. ಏನೇನು ಸಾಂಬಾರು ನಿಮ್ಮ ಫೇವ್ರೇಟ್ ಸಾಂಬಾರು ಇಷ್ಟ ಆಗ್ಯದ ತಿಳಿದಿಲ್ಲ ಅವತ್ತು, ಅದೇ ಸಾಂಬಾರು ಮಾಡೀನಿ ನಾನು. ಹೊಸ್ದಾಗಿ ಕಂಡು ಹಿಡಿದಿರುವ ಸಾಂಬಾರು ಇದು. ನಾನು ಎಲ್ಲರಿಗೂ ಇಷ್ಟ ಆಗೈತಿ ಈ ಸಾಂಬಾರು. ನಿಮ್ಮ ಹಾಸ್ಟೆಲ್ದಾಗ ಯಾರಿಗೆಲ್ಲ ಇಷ್ಟ ಆಗೈತಿ ಇದು? ಎಲ್ಲರಿಗೂ ಇಷ್ಟ. ಮೊನ್ನೆ ಸಿದ್ಧಾರ್ಥ ಬಂದಾಗ ಇಡ್ಲಿ ಸಂಗಟ್ ಮಾಡಿ ಕಳ್ಸಿದ್ನಲ್ರಿ ಆ ಸಾಂಬಾರು, ಎಲ್ಲರಿಗೂ ಇಷ್ಟ ಆಗಿರುತ್ತ. ಅದಕ್ಕೆ ಬರೋ ಮುಂದೆ ಇಡ್ಲಿ ಅದು ಸಾಂಬಾರು ಮಾಡ್ಕೊಂಡು ಹೋಗ್ತಾರ. ಹಾಂ ತಲೆ ಅಗಡಿಸ್ತಲ್ಲಿ ಮಾತಾಡಬೇಕು. ಕಾಲು ಬ್ಯಾನ್ ಆಗಿದ್ರಿಗೆ ಮಾತಾಡೋಕ್ಕಾಗೋಲ್ದು ಪಾಪ. ಬೆಳತನ ಹತ್ತಳ ಹತ್ತು ಸುಸ್ತಾಗಿ ನಿದ್ದೆ ಮಾಡ್ಯಾಳ ರಾತ್ರಿ. ಕಾಲ ಭಾಳ ಬೇನಾಗಿತ್ತು ನೋಡ್ರಿ, ಹೆಂಗಾಗೈತಿ ಹಿಡ್ದಮ್ಮಾಗೈತಿ. ಗುಳ್ಳಿ ತೋರಿಸು ಈಗ. ಇದು ನೋಡ್ರಿ, ಇವು ಎಲ್ಲ ಒಡೆದು ಹೋಗ್ಯಾವಲ್ಲ, ಈಗ ಕಮ್ಮಿ ಆಗ್ಯಾವ ಸ್ವಲ್ಪ. ಇದು ನಿನ್ನೆಲ್ಲ ಕೂತು ಹೊಡ್ಕೊಂಡಾಳ. ಇದೊಂದು ಮತ್ತು ಇದೊಂದು ಹೊಡೆದಾಳ. ಮತ್ತು ಗುಳಿ ಆಗೈತೆ ನೋಡಿ. ಏನೇನು ಪೂರಿ ಮಗ್ಗಲಿಕ್ಕೆ ಕ್ಯೂ ತುಂಬ್ಯದ ನೋಡು. ನೋಡೋದು ಇದು ಕ್ಯೂ ತುಂಬ್ಯದಲ್ಲ ಇಲ್ಲಿ ಕಣ್ಣೆ ಕಾಣಲ್ಲ ಇಲ್ಲಿ ನೋಡ್ರಿ. ಇದು ನೋಡ್ರಿ ಎಷ್ಟು ದಮ್ಮಾಗ್ಯದ. ಇದು ರಾತ್ರಿ ಸಣ್ಣ ಇತ್ತು, ಈಗ ಭಾಳ ದಮ್ಮಾಗೈತಿ. ಒಂದಿಟ್ಟೆ ಸಣ್ಣದಿತ್ತು, ಎಳಿತದ ಚುಚ್ಚುತ್ತದ ಅನ್ನೋದು ಅಳೋದು. ಅತ್ತ ಸುಸ್ತಾಗಿ ನಿದ್ದೆ ಮಾಡ್ಯಾಳ ರಾತ್ರಿ. ಈ ಸದ್ ದವಾಖಾನಿಗೆ ಹೋಗ್ಬೇಕ್ರಿ. ನಾಷ್ಟ ಮಾಡಿ ಫಸ್ಟ್ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕಾಕಿ. ಯಾಕೆ ನಾವೆಲ್ಲ ರೆಡಿಯಾಗಿ ನಾಷ್ಟ ಮಾಡಿ ಎಲ್ಲ ಹೋಗೋದಕ್ಕೆ 11 ಆಗ್ತದ. ಹಂಗೆ ಬರ್ತಿ ನೋಡ್ರಿ. ಹ್ಯಾಂಗ ಮಾಡೋದ್ರಿ ಇವ್ರಿಗೆ? ಫಂಕ್ಷನ್ ಹೊಂಟೀವಿ, ದೇವಸ್ಥಾನ ಹೊಂಟೀವಿ ಅಂತ ಹೇಳಕ್ಕೆ ಡ್ರೆಸ್ ಹಾಕೋ ಅಂದ್ರೆ. ದವಾಖಾನಿಗೆ ಹೋದ್ರ ಹಂಗೆ ಹೋಗೋದನು? ಹಂಗೆ ಬರ್ತಾವ. ಫ್ರಾಕ್ ಹಾಕೊಂಡು ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ನಾವು ಹೆಂಗಾರ ಬರಲಿ ನಮ್ಮ ಇಷ್ಟ. ಅದು ನೀವು ಏನು ನೋಡ್ಬೇಕು ಅದು ನೋಡ್ರಿ, ಡಾಕ್ಟ್ರೇ ಅನ್ಬೇಕು ಅವ್ರಿಗೆ. ತುಪ್ಪ ಹಾಕಿ ಮಾಡ್ಲೆ? ಹಂಗೆ ಮಾಡಿಕೊಡ್ಲೆ? ತುಪ್ಪ ಹಾಕ್ಲೆ? ಅದಿನ್ನೊಂದು ಸ್ವಲ್ಪ ಇದು ಆಗಬೇಕು. ಉರಿ ಕಮ್ಮಿ ಮಾಡಿದ್ನಲ್ಲ, ಕೆಂಪಗಾಗಿಲ್ಲ. ಇನ್ನೊಂದು ಸ್ವಲ್ಪ ಬೇಯಲಿ. ಸಾಂಬಾರು ರೆಡಿ ಆಯಿತು. ಖಾರ ನಿನ್ನೆ ತೊಗೊಂಬಂದಾರ. ಅದು ಖಾರ ಜಾಸ್ತಿ ಅದ ಕಮ್ಮಿ ಅದ ಗೊತ್ತಾಗಿಲ್ಲ. ಏನದು ಖಾರ ಭಾಳ ಆಗ್ಯದಂದೆ. ತುಪ್ಪ ಮೊನ್ನೆ ಮಾಮ ತೊಗೊಂಬಂದಾನ ಊರಿಂದ ಬರ. ಬಿಚ್ಚೋಲ್ದು ಬಿಸ್ತೀನಿ ನೀರು. ತಾಟಿಗೆ ಹಾಕಿ ಕೊಟ್ಬಿಡ್ತೀನಿ. ಹಂಗೆ ತಾಟಿ ಇಟ್ಟಿನಲ್ಲ ತಾ ಅಲ್ಲಿ. ಹಿಂಗೆ ಇಡ್ತಾ ಹಿಂಗೆ ಹಚ್ಕೊಂಡು ತಿನ್ನು. ಇರ್ಲಿ ತಾಟ್ನಾಗಿ ಬೊಗಣಿ. ಮತ್ತು ಬೊಗಣ್ಯಾಗ ಬೇರೆ ಮಂದಿನೂ ತಿಂತಾರ್ರಿ. ಎಲ್ಲ ಅದ್ರಾಗೆ ತಿನ್ಬಿಡ್ರಿ ಎಲ್ಲರೂ ಒಂದು ಕಡೆಯಿಂದ. ಎಲ್ಲ ಆಗಲ್ರಿ. ಹಾಕಿ ನೋಡಿ. ತುಪ್ಪ ಹಾಕಿರೋದು ದೋಸೆ ಟೇಸ್ಟ್ ಭಾರಿ ಅದ್ಭುತವಾಗಿರ್ತೈತ್ರಿ. ಒಂದು ದೋಸೆ ತಿನ್ನೋರು ಒಂದು 2-3 ದೋಸೆ ತಿಂತಾರೆ. ಹೀಗೆ ನೀವು ಮಾಡಿ. ನೋಡ್ರಿ ಫೋನ್ ಹಿಡ್ಕೊಳ್ಳೋದಾಗಲ್ದತ್. ಇದು ಫಸ್ಟ್ ದೋಸೆ ಬಂದ್ರೆ ನಿನ್ ಪುಣ್ಯದ ಭಾಗ್ಯ. ಚಂದ ದೋಸೆ ಬಂದಿಲ್ಲ ಅಂದ್ರೆ ನಾನೇ ತಿನ್ಬೇಕು, ಬಂದ್ರು ನಾನೇ ತಿನ್ಬೇಕು. ಏ ಹೋ ಭಾಗ್ಯಗ ಅರ್ಥ ಆಗಿಬಿಟ್ಟದು. ಏ ಬರ್ಲಾಗೈತಿ ಭಾಗ್ಯ. ಏನೋ ಒಂದು ಕಡೆ ಕರಿಯ ಬಗ್ಗೆ ಬಾನು. ಬಾ 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 ಬಾ
ದೋಸೆ ಬಾ ಶಾಣೆ ಅಲ್ಲ ಇಲ್ಲ ಎಲ್ಲ ಫಸ್ಟ್ ದೋಸೆ ನಾನೇ ತಿನ್ಬೇಕು ಬಾರೋ. ಚಂದ ಬಾರೋ ನೋಡಿ. ನೀ ಅಂಡ ಮಂಡಕ್ಕೆ ಎದ್ರ ಅನ್ನೋದು ಅಂಡ ಮಂಡನೇ ಬರ್ತದೆ. ಓ ಭಾಗ್ಯನ್ ದೋಸೆ ತಿಂದ ಅದಾರ ಅಂದ ಚಂದ ಬಂದ ನೋಡು. ಅದಕ್ಕೆ ಇದು ಮಾಡ್ದೆ ನೀರು ಹೊಡೆದ್ನೆಲ್ಲ ಒರೆಸ್ಲಿಲ್ಲ, ಅದಕ್ಕೆ ಹಂಗೆ ಬರ್ತೀವಿ. ಸಾರಿ ವರ್ಷ ಮಾಡ್ತೀನಿ. ತಾಡ್ತೋ ಫಸ್ಟ್ ದೋಸೆ ಯಾರು ತಿನ್ನಲ್ಲತ್ರಿ, ನಾನೇ ತಿನ್ಬೇಕತ್ರಿ. ಹಾಕ್ರಿ ನೀವು ಫೋನ್ ತೋತೀರ ಇಲ್ರಿ, ನಾ ಊಟ ಮಾಡೋದು ಬೇಡ್ರಿ. ಮಾಡು ಊಟ. ತೋರಿ ಫೋನ್ ಮತ್ತ ನೋಡ್ರಿ, ಇವತ್ತು ನಾವು ದಾವಣಗೆರೆ ಬೆಣ್ಣೆ ದೋಸೆ ಮಾಡ್ತೀವಿ. ನಮ್ಮ ಬಗ್ಗೆ ಟಿವಿ ಹಚ್ಚಾಳಿ. ಇಷ್ಟು ದಿನ ಟಿವಿ ಬಂದಿತ್ತು, ಇವತ್ತು ಟಿವಿ ಆನ್ ಆಯ್ತು. ದಾವಣಗೆರೆ ಬೆಣ್ಣೆ ದೋಸೆ ಅಂದ್ರೆ ಕೆಂಪು ಚಟ್ನಿ ಈ ಬಟರ್ ಹಾಕಿ ಮಾಡಿದ್ರೆ ಬೆಣ್ಣೆ ದೋಸೆ ಅಲ್ವಾ. ನೋಡ್ರಿ, ನಾವು ಟ್ರೈ ಮಾಡೋಣ. ನಾನು ಯಾವತ್ತೂ ತಿಂದಿರಲಿಲ್ಲ, ತುಂಬ ದಿನಗಳ ಆಸೆ ಇದು ನಂದು. ಏನಪ್ಪ ಅಂತಂದ್ರೆ ಬೆಣ್ಣೆ ಹಾಕ್ಬಿಟ್ಟು ದೋಸೆ ತಿನ್ನಬೇಕು ಅಂತ. ಊರಾಗ ತಿಂತಿದ್ದೆ ಲಚ್ಚಣದಾಗ, ಅದು ಅಷ್ಟು ಸರಿ ಬಂದಿರಲಿಲ್ಲ. ಅದು ಮನೆ ಬೆಣ್ಣೆ ಹಾಕಿದ್ದ, ಇದು ಅಂಗಡಿ ಬೆಣ್ಣೆ. ಇದು ನೋಡೋಣ್ರಂತೆ ಯಾವುದು ಮಸ್ತ್ ಬರ್ತೈತೆ ಅಂತ. ಈಗ ಈ ಬೆಣ್ಣೆ ಹಾಕ್ತೀನಿ ಅಂತ. ತಿಂದೇ ಇರೋದೆಲ್ಲ ತಿಂದ್ಬಿಟ್ಟು ಹೋಗ್ಬಿಡೋದು ಬೋಗಿ ಮೇಲೆ. ನಮ್ಮ ಮನೆಯಲ್ಲಿ ಬೆಣ್ಣೆ ಇಲ್ಲ ಜಾಸ್ತಿ, ಹಾಗಾಗಿ ಈ ಒಂದು ಬೆಣ್ಣೆಯಿಂದ ತುಪ್ಪ ಹಾಕೋದು ಬೆಣ್ಣೆ ಹಾಕೋದು ಒಂದೇ ಅಲ್ಲ. ಏನು ಬಗ್ಗೆ ಏನು ಬೆಣ್ಣೆ ಬೇರೆ ತುಪ್ಪ ಬೇರೆ ಟೇಸ್ಟ್ ನೋಡು ನಿಂದ್ರೆ. ಈ ಬೆಣ್ಣೆ ಟೇಸ್ಟ್ ಹೆಂಗೆ ಬರ್ತೈತಿ ತುಪ್ಪದ ದೋಸೆ ತುಪ್ಪ ಹಾಕಿ ಮಾಡೋದಂತೂ ನನಗೆ ಗೊತ್ತೈತಿ. ನಾನು ಯಾವಾಗಲೂ ತುಪ್ಪ ಹಾಕೊಂಡೆ ತಿಂತೀನಿ ದೋಸೆಕ್ಕೆ. ಈ ಬೆಣ್ಣೆ ಅವತಾರ ನೋಡೋಣ. ಈ ದೋಸೆ ಹಿಂಗೆ ಮಾತು ಕೇಳಲ್ಲ ಅಂದ್ರೆ ಹೆಂಗೆ ಮಾಡೋದು ಬಗ್ಗೆ? ಮನುಷ್ಯರ ಮಾತು ಕೇಳಲ್ಲ, ದೋಸೆನೂ ಮಾತು ಕೇಳೋವಲ್ದು. ನೋಡ್ರಿ ಬಂತು ಕಲರ್ಫುಲ್ ದೋಸೆ ಮಾತ್ರ ಸಕ್ಕತ್ತಾಗಿ ಬರ್ತಾವೆ. ಸರಿ ಪಡ್ಡು ಬರೋಲ್ಲ. ಹಂಚಂದ್ರೂ ಪಕ್ಕದ ಮನೆಗೆ ಓಡಿ ಹೊಂಟೈತಿ. ನಾನು ಬೆಣ್ಣೆ ದೋಸೆ ಇವಾಗ ಟೇಸ್ಟ್ ಮಾಡಬೇಕು. ಇದು ಬೆಣ್ಣೆ ಹಾಕಿ ಮಾಡಿದ್ದು ದೋಸೆ ಮಾಡ್ಕೊಂಡೆ. ಇದ್ರ ತಿನ್ಬೇಕಾ ಇದ್ರ ತಿನ್ಬೇಕಾ? ಇದು ಇದಕ್ಕೆ ಹಾಕ್ಲಾ ಇದು ಇದಕ್ಕೆ ಹಾಕ್ಲಾ? ಇಲ್ಲ, ಇದು ಇದಕ್ಕೆ ಹಾಕಬೇಕು. ಹೀಗೆ ಸಾಂಬಾರೇ ಸಖತ್ತಾಗಿದೆ ಟೇಸ್ಟ್ ಅಲ್ಲ. ಏನು ಅದ್ಭುತವಾಗಿದೆ ರೀ. ಹೆಂಗಾಗಿತ್ತು ಅಂದ್ರೆ ನಿಜ ಹೇಳ್ಬೇಕಂದ್ರೆ ಹೋಟೆಲ್ನ ದೋಸೆ ಸಾಂಬಾರು ಚಟ್ನಿ ಇದ್ರ ಮುಂದೆ ಏನು ಹೇಳ್ತಾರೆ ಬಗ್ಗೆ? ಶೂನ್ಯ. ನಿಜವಾಗ್ಲು ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದ್ರೆ ಬೆಣ್ಣೆ ಟೇಸ್ಟು ನನಗೆ ಬರಲೇ ಇಲ್ಲ. ತುಪ್ಪ ಟೇಸ್ಟು ದೋಸೆ ಹೆಂಗೆ ಬರ್ತೈತಿ, ಬೆಣ್ಣೆದು ಏನು ಬರಲಿಲ್ಲ ಇದು ಟೇಸ್ಟು. ಡೊಬ್ಬಿಡ್ತೀನಿ ಎಲ್ಲ ಬಿಟ್ಕೊಳ್ಳಿ, ಕಾವಿಗೆ ಬಿಡ್ತದ. ಬೆಣ್ಣೆ ಟೇಸ್ಟ್ ಬಂತಾ? ನನಗೇನು ಬಂದೇ ಇಲ್ಲ. ಒಂದು ಪೂರ ಹಾಕ್ಬೇಕಾಗೇನೋ ಒಂದು ದೋಸೆಗೆ? ನಾವು ಆಟ ಶ್ರೀಮಂತ್ರಿ ಲೋ ಯಾವ ನೋಡ್ರಿ. ಈಗ ಹೆಂಗೆ ಮಾಡ್ತಿರ್ತೈತಿ ದೋಸೆ? ಇದಕ್ಕೇನಂತೀರಿ ನೋಡ್ರಿ. ದೋಸೆ ಎಲ್ಲ ತಿಂದು ಮಧ್ಯಾಹ್ನ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಿದ್ದೆ ಮಾಡಿ ದವಾಖಾನೆಗೆಲ್ಲ ಹೋಗಿ ಬಂದು ಆಯ್ತು ರೀ. ಸಾಯಂಕಾಲ ನೋಡ್ರಿ ಎಷ್ಟು ಜೋರು ಮಳೆ ಬರಲಾತೈತಿ. ಈ ಮಳೆ ಬೆಂಗಳೂರಿಗೆ ಅಟ್ಟೆ ಬಂದದಂತ ಮಾಡಿದ್ದೆ ನಾನು. ಎಲ್ಲ ಕಡೆ ಬಂದು ಬೆಳೆ ಬಂದು ಹಾಳು ಮಾಡೈತಿ. ಕೆಲವೊಂದು ಹಣ್ಣುಗಳನ್ನ ಹಾಳಾಗಿ ಹೋಗ್ಯಾವು, ಆನೆಕಲ್ಲೆಲ್ಲ ಬಿದ್ದಾವೆ ಕೆಲವೊಂದು ಕಡೆ. ಯಪ್ಪ, ಹಾಳಾಗಿರೋ ಬೆಳೆಗಳನ್ನ ನೋಡಿ ಹೊಟ್ಟೆ ಉರಿದೋಯ್ತು. ಏನು ಮಾಡೋದು, ಬಂದ್ರೆ ಹಿಂಗೆ ಹೋದ್ರೆ ಹಂಗೆ ಮಳೆ ಅವತಾರ. ಏನೂ ಮಾಡೋಕ್ಕಾಗಲ್ಲ ರೀ, ಶಿವನಾಟ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಮಸ್ಕಾರ.